ಕೇಸ್ನಲ್ಲಿ ಪಾತ್ರಧಾರಿಗಳು ಬಹಿರಂಗವಾಗಿದ್ದಾರೆ. ಸೂತ್ರಧಾರಿಗಳು ಸಿಎಂ ಸುತ್ತಮುತ್ತ ಇದ್ದಾರೆ ಎಂದು ಜನ ಹೇಳ್ತಿದ್ದಾರೆ. ಇದರ ಬಗ್ಗೆಯೂ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡಬೇಕು. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಅರ್ಬನ್ ನಕ್ಸಲರ ಮಾತನ್ನ ನಂಬಿ ಸಿಎಂ ಎಸ್ಐಟಿ ರಚಿಸಿದೆ. ಬುರ್ಡೆ ಗ್ಯಾಂಗ್ ಮಾತು ಕೇಳಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಧಾರ್ಮಿಕ ಶ್ರದ್ಧೆ ಬಗ್ಗೆ ಅನುಮಾನ ಉಂಟು ಮಾಡುವ ಕೆಲಸವಾಗಿದೆ. ರಾಜ್ಯ ಸರ್ಕಾರ ತನಿಖೆ ನಡೀತಿದೆ ಅಂತ ಕೈಕಟ್ಟಿ ಕೂರಬಾರದು. ಸೂತ್ರಧಾರಿಗಳ ಬಗ್ಗೆ ಎಸ್ಐಟಿ ತನಿಖೆ ಮಾಡಬೇಕು. ಇವರಿಗೆ ಬೇಕಾದಂತೆ ತನಿಖೆ ಮಾಡೋದು ಸರಿಯಲ್ಲ. ಸರ್ಕಾರ ಎಸ್ಐಟಿ ವಿರುದ್ಧ ಬಿ.ವೈ. ವಿಜಯೇಂದ್ರ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿ, ವಿಜಯೇಂದ್ರ ಅವರು ಈ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಈ ಬುರ್ಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಪಾತ್ರಧಾರಿಗಳು ಹೆಂಗೆ ಗೊತ್ತಾದರೂ ಸೂತ್ರಧಾರಿಗಳ ಬಗ್ಗೆನೂ ಕೂಡ ಗೊತ್ತಾಗಬೇಕು, ಅದ್ರ ಬಗ್ಗೆನೂ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಇವರು ತಪ್ಪಿತಸ್ಥರು ಅಂತ ಹೇಳಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ತನಿಖಾ ಸಂಸ್ಥೆ ಸಲ್ಲಿಸಿದ್ದಾರೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛಪಡ್ತೇನೆ. ಯಾರೋ ಅರ್ಬನ್ ನಕ್ಸಲರ ಮಾತನ್ನು ನಂಬಿಕೊಂಡು ಏನು SITಯನ್ನು ಸ್ಥಾಪನೆ ಮಾಡೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ರಲ್ಲ, ಹಾದಿಲಿ ಬೀದಿಲಿ ಹೋಗಿರ್ತಕ್ಕಂಥ ಮಾತುಗಳನ್ನು ಕೇಳಿಕೊಂಡು SIT ತನಿಖೆಗೆ ಆದೇಶ ಮಾಡಿ ಇವತ್ತು ತಮ್ಮ ತನಿಖಾ ಸಂಸ್ಥೆ ಯಾವ ಬುರ್ಡೆ ಗ್ಯಾಂಗನ್ನು ನಂಬಿಕೊಂಡು ಇಷ್ಟೆಲ್ಲ ರಾದ್ಧಾಂತಗಳಾಯಿತು ರಾಜ್ಯದಲ್ಲಿ. ಈ ರಾಜ್ಯದ ಈ ದೇಶದ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಒಂದು ಕೆಲಸ, ಒಂದು ಪಿತೂರಿ ಇದರಿಂದ ಆಯಿತು. ಯಾವ ಬುರ್ಡೆ ಗ್ಯಾಂಗಿಂದ ಈ ನಾಡಿನ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ಒಂದು ಅನುಮಾನ ಹುಟ್ಟಿಸುವಂಥ ಕೆಲಸ ಇವತ್ತು ಆಗಿದೆ. ರಾಜ್ಯ ಸರ್ಕಾರ SIT ತನಿಖೆ ನಡೀತಾ ಇದೆ, SIT ತನಿಖೆ ನಡೀತಾ ಇದೆ ಅಂತೇಳಿ ಕೈ ಕಟ್ಕೊಂಡು ಕೂತ್ರೆ ಆಗೋದಿಲ್ಲ. ರಾಜ್ಯದ ಜನ ಮಾತನಾಡ್ತಾ ಇರುವಂಥವ್ರು ಪಾತ್ರಧಾರಿಗಳಷ್ಟೇ ಇವತ್ತು ಬಹಿರಂಗ ಆಗಿರುವಂಥದ್ದು. ಆದರೆ ಸೂತ್ರಧಾರಿಗಳ ಬಗ್ಗೆ ಏನು ಜನ ಹೇಳೋದು? ಸೂತ್ರಧಾರಿಗಳು ಮುಖ್ಯಮಂತ್ರಿಗಳ ಸುತ್ತನೇ ಇದ್ದಾರೆ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ತತ್ಕ್ಷಣ SIT ತನಿಖೆ ಮಾಡಿ ಅದ್ರ ಬಗ್ಗೆನೂ ಕೂಡ ವರದಿಯನ್ನು ಕೊಡಬೇಕಾಗ್ತದೆ. ಇವತ್ತು ನುಣುಚ್ಕೊಳ್ತಕ್ಕಂಥ ಕೆಲಸದ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ಮತ್ತೊಮ್ಮೆ ಹೇಳ್ತೇನೆ, ಇದೆಲ್ಲ ಷಡ್ಯಂತ್ರದ ಹಿಂದೆ, ಈ ಪಾತ್ರಧಾರಿಗಳ ಹಿಂದೆ ಸೂತ್ರಧಾರಿಗಳು ಸರ್ಕಾರದ ವ್ಯವಸ್ಥೆಯಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳ ಸುತ್ತನೇ ಇದ್ದಾರೆ. ಇದು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆನೂ ಕೂಡ ರಾಜ್ಯದ ಜನರ ಮುಂದೆ ಸತ್ಯ ಹೊರಗೆ ಬರಬೇಕಾಗ್ತದೆ. ಇಲ್ಲಿ ಚೆನ್ನಯ್ಯ ಪ್ರಶ್ನೆ ಅಲ್ಲ. ಬಹಳ ಮಾಧ್ಯಮದ ನಮ್ಮ ಸ್ನೇಹಿತರು ಅರ್ಥ ಮಾಡ್ಕೋಬೇಕು. ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಇದರಿಂದ ಅಡಗಿರುವಂಥದ್ದು. ಯಾವುದೋ ಬುರ್ಡೆ ಗ್ಯಾಂಗಿಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂಥ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರ ಇದರಿಂದ ಅಡಗಿರುವಂಥದ್ದು. ಇದ್ರ ಬಗ್ಗೆ ಒಂದು ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತೇಳಿ SIT ಏನು ಹೇಳೋದು? ರಸ್ತೆಯಲ್ಲಿ ಹೋಗ್ತಕ್ಕಂಥ ಜನಸಾಮಾನ್ಯರು ಕೇಳಿದ್ರೆ ಹೇಳ್ತಾರೆ ಅಯೋಗ್ಯರವರು ಅಂತೇಳಿ. ಇದನ್ನ 6 ತಿಂಗಳು ತನಿಖೆ ಮಾಡಿ ಇವತ್ತು ಹೇಳಬೇಕಾದ್ರೆ SIT ತನಿಖೆ ಆಗಾದ್ರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಏನು ಈ ಬುರ್ಡೆ ಗ್ಯಾಂಗ್ ಇವರು ತಪ್ಪಿತಸ್ಥರು ಅಂತ ಹೇಳಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ತನಿಖಾ ಸಂಸ್ಥೆ ಸಲ್ಲಿಸಿದ್ದಾರೆ.